ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಸೊ ತುಂಬ ದಿವಸ ಆಯ್ತಲ್ವಾ ವಿಡಿಯೋ ಹಾಕಿ. ಸೊ ಇವತ್ತಿಂದ ನಾನು ರೆಗ್ಯುಲರಾಗಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇವತ್ತು ಬೆಳಗ್ಗೆ ಟಿಫನ್ಗೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಟಾಮಿಗೂ ಕೂಡ ಊಟ ಮಾಡಬೇಕಲ್ವಾ. ಸೊ ಟಾಮಿಗೂ ವೀಡಿಯೋ ಮಾಡಿ ತುಂಬ ದಿವಸ ಆಯಿತು, ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೆ. ಸೊ ನೋಡಿ, ನಮ್ಮ ಟಾಮಿ ಈಚೆ ಹೋಗಬೇಕು, ವಾಕಿಂಗ್ ಹೋಗಬೇಕು ಅಂತ ಸಪ್ಪಗಿದೆ. ಸೊ ಕರ್ಕೊಂಡು ಹೋಗಿ ವಾಕಿಂಗ್ ಹೋಗಿ ಬಂದೆ. ಸೊ ಇನ್ನು ನಾನು ಟಿಫನ್ಗೆ ಪಲಾವ್ ಮಾಡಿ ನಂತರ ನಾನು ಇವತ್ತು ನಮ್ಮ ಮನೆ ದೇವರಿಗೆ ಅಭಿಷೇಕ ಇದೆ. ಸೊ ಅದಕ್ಕೋಸ್ಕರ ನಾನು ಬೇಗನೆ ಪಲಾವ್ ಮಾಡಿ ತಿಂದುಬಿಟ್ಟು ಊರಿಗೆ ಹೋಗಿ ನಮ್ಮ ಅತ್ತೆಯವರು ಮಾವ ಎಲ್ಲ ಇದ್ದಾರಲ್ವ, ಅವ್ರನ್ನ ಕರ್ಕೊಂಡೋಗಿ ಅಭಿಷೇಕ ಮಾಡಿಸ್ಕೊಂಡು ಬರ್ತೀವಿ. ಸೊ ನಮ್ಮ ಮನೆಯವರು ಕೆಲಸಕ್ಕೆ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರೊಳಗಡೆ ನಾನು ಪಲಾವ್ ಮಾಡ್ತೀನಿ. ಅದಕ್ಕೆ ಪಲಾವ್ಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೆ. ಮಳೆ ಬೇರೆ ಬರ್ತಾಯಿತ್ತು, ಹಾಗೆ ಬಿಸಿಲು ಕೂಡ ಬರ್ತಾಯಿತ್ತು. ಸೊ ಕಾಮನ್ ಬಿಲ್ ಬಿದ್ದಿತ್ತಲ್ವ, ಅದಕ್ಕೋಸ್ಕರ ನೋಡೋಣ ಅಂತ ಬಂದ್ವಿ. ಸೊ ದೊಡ್ಡ ಕಾಮನ್ ಬಿಲ್ಲು ನೋಡೋಷ್ಟು ಇದೆ, ಅಷ್ಟು ದೊಡ್ಡದಾಗಿ ಕಾಮನ್ ಬಿಲ್ ಬಂದಿದೆ. ಫಸ್ಟು ಮಳೆ ಬಂತ, ಮತ್ತು ಬಿಸಿಲು ಬಂದುಬಿಡ್ತು. ನೋಡಿ ಎಷ್ಟು ದೊಡ್ಡದಾಗಿದೆ ಕಾಮನ್ ಬಿಲ್ಲು. ಸೊ ಹಾಗೆ ವಿಡಿಯೋ ಮಾಡಿದೆ ಕಾಮನ್ ಬಿಲ್ಲು. ಇನ್ನು ಪಲಾವ್ಗೆ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಇದರಲ್ಲಿ ಏನಿಲ್ಲ, ನೌಕೋಲು, ಕ್ಯಾರೆಟು, ಬೀನ್ಸು ಮತ್ತು ಬಟಾಣಿ. ಹಾಗೆ ಇವತ್ತು ಒಂದು ಸ್ಪೆಷಲಾಗಿ ಡೈಲಿ ಮಾಡೋ ಥರ ಅಲ್ಲ, ವೆರೈಟಿಯಾಗಿ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಫಸ್ಟು ನಾನು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಉಪ್ಪು ಮತ್ತು ಧನಿಯಾ ಪೌಡರ್ ಒಂದು ಸ್ವಲ್ಪ, ಅಂದರೆ ಅರ್ಧ ಟೀ ಸ್ಪೂನಷ್ಟು, ಮತ್ತು ಮೆಣಸಿನ್ಕಾಯಿ ಇದ್ರೂ ಹಸಿ ಮೆಣಸಿನ್ಕಾಯಿ ಹಾಕ್ಕೋಬೋದು. ಹಾಗೆ ಮೊಸರನ್ನ ಕೂಡ ಹಾಕ್ಕೊತಾ ಇದ್ದೀನಿ. ಮೊಸರು ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಟಿದ್ದೀನಿ. ಈಗ ಮಸಾಲೆ ರುಬ್ಕೊಳ್ಳೋಕ್ಕೆ ಅಂತೇಳಿ ಹಾಕ್ತಾಯಿದ್ದೀನಿ. ನೋಡಿ, ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಒಗ್ಗರಣೆಗೆ. ಹಾಗೆ ಸ್ಪೈಸಸ್ ಎಲ್ಲ ಕೂಡ ಇಟ್ಕೊಂಡಿದ್ದೀನಿ. ಇನ್ನು ಮಸಾಲೆ ರುಬ್ಕೋಬೇಕಲ್ವ, ಅದಕ್ಕೆ ಹಸಿ ಕೊಬ್ಬರಿ ಇದ್ದಿಲ್ಲ, ಅದಕ್ಕೋಸ್ಕರ ನಾನು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. ಕೊಬ್ಬರಿ ಆದರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಇದು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕುಟಾಣಿಯಲ್ಲಿ ಕುಟ್ಕೊಂಡು ಮತ್ತೆ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡು ಅದಕ್ಕೆ ಆಯಿಲ್ನ ಹಾಕಿದ್ದೀನಿ. ಪಾಲಕ್ ಸೊಪ್ಪು ನಮ್ಮ ಪಾಟಲ್ಲಿ ಹಾಕ್ಕೊಂಡಿದ್ದೆ, ಸ್ವಲ್ಪ ಬಂದಿತ್ತು. ಸೊ ಸ್ವಲ್ಪ ಸೊಪ್ಪು ಸಾರು ಮಾಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಪಲಾವ್ಗೆ ಹಾಕಿದ್ರೆ ಹೇಗಿರುತ್ತೆ ಅಂತೇಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸೊಪ್ಪು ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ರುಬ್ಬಿ ಇಟ್ಕೋಬೇಕು. ವಿಡಿಯೋ ಸ್ಕಿಪ್ ಆಗಿದೆ, ಅದಕ್ಕೋಸ್ಕರ ತೋರ್ಸೋಕ್ಕಾಗಿಲ್ಲ. ಸೊ ಈಗ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ಪೈಸಸ್ ಎಲ್ಲ ಹಾಕ್ಕೊಂಡಿದ್ದೀನಿ, ಪಲಾವ್ಗೆ ಏನೇನು ಬೇಕೋ ಅದೆಲ್ಲ. ನಂತರ ಹಸಿ ಮೆಣಸಿನ್ಕಾಯಿ ಸಿಲ್ಸ್ಕೊಂಡು ಸೆಂಟ್ರಲ್ಲಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಚಟಪಟ ಅನ್ನಬೇಕು. ಹಸಿ ಮೆಣಸಿನ್ಕಾಯಿ ಈ ರೀತಿ ಒಗ್ಗರಣೆಯಲ್ಲಿ ಫ್ರೈ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಎಲ್ಲ ಇರಲ್ಲ. ಸ್ಪೈಸಸ್ ಹಾಗೆ ಮತ್ತು ಮೆಣಸಿನ್ಕಾಯಿ ಎಲ್ಲ ಹುರಿದಾದ್ಮೇಲೆ ಈರುಳ್ಳಿ ಕೂಡ ಕಟ್ ಮಾಡ್ಕೊಂಡಿದ್ನಲ್ವ, ಅದು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡೆ. ಹಾಗೆ ಆಗಲೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ತರಕಾರಿ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ಆದಮೇಲೆ ತೆಗೆದು ಸ್ವಲ್ಪ ಸ್ಟೀಮ್ ಎಲ್ಲ ಆಯಿತು ಅಲ್ವಾ. ಅದಾದ ನಂತರ ನೋಡಿ, ಈಗ ಮಸಾಲೆ ರುಬ್ಬಿ ಇಟ್ಕೊಂಡಿದ್ನಲ್ವ, ಪಾಲಕ್ ಸೊಪ್ಪು ಕೂಡ ಅದರಲ್ಲೇ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ, ಅಂದರೆ ರುಬ್ಬಿ ಇಟ್ಟಿದ್ದೀನಿ, ಅದು ಕೂಡ ಹಾಕಿದೆ. ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬಿಡಬೇಕು. ನೋಡಿ, ಇದು 5 ನಿಮಿಷ ಆದಮೇಲೆ ಎಷ್ಟು ಚೆನ್ನಾಗಿ ತರಕಾರಿ ಎಲ್ಲ ಬೆಂದಿದೆ ಅಂಥೇಳಿ. ಸೊ ಈಗ ನೀರನ್ನ ಹಾಕ್ಕೊತಾ ಇದ್ದೀನಿ. ನಾನು ಡೈಲಿ 2 ಲೋಟ ಅಷ್ಟು ಅಕ್ಕಿ ಹಾಕ್ತೀನಿ, ಅದಕ್ಕೆ 4 ಲೋಟ ಅಷ್ಟು ನೀರು ಹಾಕ್ತೀನಿ ಕುಕ್ಕರಲ್ಲಿ ಮಾಡೋ ಹಂಗಿದ್ರೆ. ಸೊ ಇದಕ್ಕೆ ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ನೀರನ್ನ ಹಾಕ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಬಿಸಿ ಆಗೋವರೆಗೂ ತಟ್ಟೆ ಮುಚ್ಚಿ ಇಟ್ಟಿದೆ. ನೋಡಿ ಹೆಂಗೆ ಕುದೀತಾ ಇದೆ ಅಂತ. ಈ ರೀತಿ ಕುದಿಯೋವಾಗ ನಾವು ಅಕ್ಕಿನ ಹಾಕಬೇಕು. 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ನೋಡಿ, ತೊಳೆದು ಈಗ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ತೊಳೆದುಬಿಟ್ಟು ಹಾಕ್ಕೋಬೇಕು. ಸೊ ಹಾಕಿದ ನಂತರ ಒಂದು ಚೌಟಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ನಾರ್ಮಲಾಗಿ ಕುಕ್ಕರಲ್ಲಿ ಮಾಡ್ತೀನಿ, ಯಾಕೆ ಇವತ್ತು ಪಾತ್ರೆಯಲ್ಲಿ ಮಾಡಬೇಕು ಅನಿಸ್ತು, ಅದಕ್ಕೋಸ್ಕರ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಪಾತ್ರೆಯಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ.
ಸೊ ಈಗ ನೋಡಿ ಅರ್ಧಂಬರ್ಧ ಬೆಂದಿದೆ, ಒಂದು 80% ಅಷ್ಟು ಬೆಂದಿದೆ. ಇನ್ನು ನೀರೆಲ್ಲ ಇದೆಯಲ್ವಾ ಅದೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು. ಅದಕ್ಕೆ ಪ್ಲೇಟು ಉಲ್ಟಾ ತಿರುಗಿಸಿ ಇಟ್ಟೆ. ನೋಡಿ ಈಗ ಎಲ್ಲ ಸ್ಟೀಮ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವ್ ಅಂತೇಳಿ, ತುಂಬ ಟೇಸ್ಟಿಯಾಗಿತ್ತು. ಸೊ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ. ಈಗ ಊಟ ಮಾಡಿಕೊಂಡು ನಮ್ಮ ಮನೆಯವ್ರು ಬಂದಮೇಲೆ ಊಟ ಮಾಡಿಕೊಂಡು ಇನ್ನು ಊರಿಗೆ ಹೊರಟೋದೆ. ಹಾಗೆ ಟಾಮಿಗೂ ಕೂಡ ಊಟ ಮಾಡಿಟ್ಟಿದ್ದೆ, ಅದಕ್ಕೂ ಕೂಡ ಹಾಕ್ಕೊಂಡು ಬಂದೆ. ನೋಡ್ತಾ ಇದ್ದೀರಲ್ವ ಪಲಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಈಗ ಸರ್ವ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮನೆಯವರು ಬಂದರು, ಅವರು ಸ್ನಾನ ಮಾಡಿಕೊಂಡು ಇನ್ನು ಇಬ್ಬರು ಊಟ ಮಾಡಿಕೊಂಡು ನೋಡಿ ದೇವಸ್ಥಾನಕ್ಕೆ ಬಂದ್ವಿ. ಸೊ ಊರಿಗೆ ಹೋಗೋ ವಿಡಿಯೋ ಏನೂ ತೆಗ್ದಿಲ್ಲ. ಸೊ ಡೈರೆಕ್ಟ್ ದೇವಸ್ಥಾನ ಹತ್ರನೇ ವಿಡಿಯೋ ವ್ಲಾಗ್ನ ತೆಗೆದೆ. ಸೊ ನಮ್ಮ ಮನೆಯವರು ಮತ್ತು ನಮ್ಮಮ್ಮ ಗ್ರೀನ್ ಕಲರ್ ಸ್ಯಾರಿ ಇದ್ದಾರೆ ನಮ್ಮಮ್ಮ. ಈಗ ನಾನು ದೇವಸ್ಥಾನ ಒಳಗಡೆ ಬಂದು ಅದೆಲ್ಲ ತೆಗ್ದಿಲ್ಲ, ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಸೊ ಈಗ ನಾನು ಪ್ರದಕ್ಷಿಣೆ ಆಗ್ತಾಯಿದ್ದೀನಿ, ಒಂದು 11 ಪ್ರದಕ್ಷಿಣೆ ಆಗ್ತಾಯಿದ್ದೆ. ಸೊ ಅದನ್ನು ವಿಡಿಯೋ ನಮ್ಮ ನಾದಿನಿ ಮಗಳು ಬಂದಿದ್ರಲ್ವ ಅವರು ತೆಗಿತಾಯಿದ್ರು. ಸೊ ನಾನು ಕೂಡ ಪ್ರದಕ್ಷಿಣೆ ಹಾಕ್ಕೊಂಡು ದೇವರಿಗೆ ನಮಸ್ಕಾರ ಮಾಡ್ಕೊತಾ ಇದ್ದೀನಿ. ಹಾಗೆ ಜಾತ್ರೆ ಇತ್ತು ಇಲ್ಲಿ, ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ತುಂಬ ಫೇಮಸ್ ಆಗಿದೆ ಇದು ಮಠ ಅಂತೇಳಿ. ನಮ್ಮ ಮನೆ ದೇವರು ನರಸಿಂಹಸ್ವಾಮಿ, ಅದಕ್ಕೋಸ್ಕರ ಅಭಿಷೇಕ ಮಾಡಿಸ್ಬೇಕು ಅಂತೇಳಿ ಬಂದ್ವಿ. ಇನ್ನು ನಮ್ಮ ಅತ್ತೆ ಮಾವ ಅವರೆಲ್ಲ ದೇವಸ್ಥಾನದಲ್ಲಿ ಒಳಗಡೆ ಕೂತಿದ್ದಾರೆ. ಇನ್ನು ಇಲ್ಲಿ ಇದು ಪಾದರಾಜ ಅಂತೇಳಿ ಜೀವ ಸಮಾಧಿ ಆಗಿದ್ದಾರೆ, ಅಲ್ಲಿ ನಮಸ್ಕಾರ ಮಾಡ್ಕೊಳ್ಳೋಕ್ಕೆ ನಮ್ಮ ಅತ್ತೆ, ನಾನು ಮತ್ತು ನಮ್ಮ ನಾದಿನಿ ಮಗಳು ಎಲ್ಲರೂ ಬಂದಿದ್ದಾರೆ. ಸೊ ಅಲ್ಲಿ ಕೂಡ ಒಂದು 3 ರೌಂಡು ಪ್ರದಕ್ಷಿಣೆ ಮಾಡಿಬಿಟ್ಟು, ಇನ್ನು ಅಭಿಷೇಕ ಇನ್ನೂ ಆಗಿಲ್ಲ, ಸ್ವಲ್ಪ ಲೇಟಾಗಿ ಮಾಡ್ತಾರೆ ಇಲ್ಲಿ. ಸೊ ಅದಕ್ಕೋಸ್ಕರ ಅಷ್ಟರೊಳಗಡೆ ಏನು ಮಾಡಬೇಕು ಅಂತೇಳಿ ಪ್ರದಕ್ಷಿಣೆ ಮಾಡ್ತಾಯಿದ್ದೀವಿ. ತುಂಬ ಜನ ಬಂದಿದ್ದರು, ಏಕೆಂದರೆ ಜಾತ್ರೆ ಇತ್ತು. ನೆಕ್ಸ್ಟು ಅಂದರೆ ನಾವು ಶುಕ್ರವಾರ ಜಾತ್ರೆ ಇತ್ತು, ಶನಿವಾರ ನಮ್ಮದು ಅಭಿಷೇಕ. ಹುಣ್ಣಿಮೆಗೆ ಮಾತ್ರ ಮಾಡೋದಿಲ್ಲ ಅಷ್ಟೇ, ಬೇರೆ ಯಾವತ್ತೂ ಮಾಡಲ್ಲ ಅಂತ ಹೇಳಿದ್ರು ಅವರು. ನರಸಿಂಹಸ್ವಾಮಿ ದೇವರಿಗೆ ತುಂಬ ಸಿಸ್ಟಮಾಗಿ ಇರಬೇಕು, ನಾನ್ ವೆಜ್ ಎಲ್ಲ ತಿನ್ನಂಗಿಲ್ಲ. ಸೊ ನಾವು ಕೂಡ ಸಿಸ್ಟಮಾಗಿದ್ದು 11 ದಿವಸ ಪೂಜೆ ಮಾಡ್ಕೊಬಂದ್ವಿ. ಲಾಸ್ಟ್ ಡೇ ಅಭಿಷೇಕ ಮಾಡಿಸೋಣ ಅಂದರೆ ಮಾಡಲ್ಲ ಅಂತೇಳಿ, ಹುಣ್ಣಿಮೆ ದಿವಸ ಮಾತ್ರ ಮಾಡೋದು ಅಂತ ಹೇಳಿದರು. ಸೊ ಇನ್ನೇನು ಮಾಡೋದು ಅಂತೇಳಿ ಹುಣ್ಣಿಮೆ ದಿವಸ ಅಭಿಷೇಕ ಮಾಡಿಕೊಂಡು ಬೆಂಗಳೂರಿಗೆ ರಿಟರ್ನ್ ಬಂದ್ವಿ. ಸೊ ಇದು ಪಾರ್ಕಲ್ಲಿ ನಾವಿಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಗರಿ ಬಿಟ್ಕೊಂಡು ನಾಟ್ಯ ಮಾಡ್ತಾಯಿತ್ತು, ಅದನ್ನು ವ್ಲಾಗ್ ತೆಗೆದೆ. ಸೊ ವಿಡಿಯೋ ತೆಗಿಯೋ ಅಷ್ಟರೊಳಗಡೆ ಅದು ಓಡೋಯ್ತು. ನಾನು ಹತ್ರ ಹೋಗಿ ಚೆನ್ನಾಗಿ ವಿಡಿಯೋ ತೆಗಿಬೇಕು ಅಂದ್ಕೊಂಡಿದ್ದೆ, ಬಟ್ ಅದು ಅಷ್ಟೊತ್ತಿಗೆ ಗರಿಗಳೆಲ್ಲ ಕ್ಲೋಸ್ ಮಾಡ್ಕೊಬಿಡ್ತು. ಇನ್ನು ನಮ್ಮ ಪಕ್ಕದ ಮನೆಯವ್ರದ್ದು ಬೆಕ್ಕಿತ್ತು, ಅದ್ರ ಜೊತೆ ಟಾಮಿನ ಬಿಟ್ಟೆ ಆಡ್ಕೊಳ್ಳೋಕ್ಕೆ. ಸೊ ಯಾವತ್ತೂ ಮನೇಲಿದ್ದು ಬೋರ್ ಆಗುತ್ತಲ್ವ, ಅದಕ್ಕೋಸ್ಕರ ಅಂತೇಳಿ ಬಿಟ್ಟೆ. ಇನ್ನು ಮೇಲೆ ನೋಡಿ ಟಾಮಿ ಹೇಗೆ ಹತ್ತುತ್ತಾ ಇದೆ ಮೆಟ್ಲು, ನಮಗೆ ಹತ್ತಕ್ಕೆ ಭಯ ಆಗುತ್ತೆ. ಸೊ ಇದು ನೋಡಿ ಹೇಗೆ ಹತ್ತುತ್ತಾ ಇದೆ ಅಂತೇಳಿ. ನಮ್ಮ ಪಕ್ಕದ ಮನೆಯಲ್ಲಿ ಮೇಕೆ ತಂದಿದ್ದಾರೆ, ಸೊ ಅದನ್ನು ನೋಡೋಕ್ಕೆ ಅಂತೇಳಿ ಮೇಲೆ ಹೋಗ್ತಾಯಿದೆ ಅದು. ಸೊ ಅದಕ್ಕೂ ಬೋರ್ ಆಗ್ತಾಯಿತ್ತಲ್ವ, ಮೇಲೆ ಈ ಥರ ಕರ್ಕೊಂಡೋಗಿ ನಾನು ಅವಾಗವಾಗ ಆಟ ಆಡಿಸ್ತಾ ಇರ್ತೀನಿ. ಅದಕ್ಕೋಸ್ಕರ ರೂಢಿ ಆಗಿಬಿಟ್ಟಿದೆ ಮೆಟ್ಲು, ಅದು ಕಮ್ಮಿದು ಹಾಕಿದಾರಲ್ವ, ಸೊ ಅದೇ ಹತ್ಕೊಂಡು ಹೋಗ್ತಾ ಇರುತ್ತೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಒತ್ತಿ ನನ್ನ ಮುಂದಿನ ನೋಟಿಫಿಕೇಷನ್ ಬರುತ್ತೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.